ಹಲೋ ಫುಡೀಸ್, ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್. ನಾನು ಇವತ್ತು ಮಶ್ರೂಮ್ ವಿಂಗ್ಸ್ ಕಬಾಬ್ ಮಾಡಿ ತೋರಿಸ್ತೀನಿ. ತುಂಬ ಕ್ರಿಸ್ಪಿಯಾಗಿ ತುಂಬಾ ಗರಿ ಗರಿಯಾಗಿ ಬರುತ್ತೆ. ಮಾಡೋದು ತುಂಬಾ ಸಿಂಪಲ್, ಒಂದು 10 ನಿಮಿಷದಲ್ಲಿ ಮಾಡ್ಕೋಬೋದು. ನೋಡಿ ಸೌಂಡ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಪ್ಯಾಕೆಟ್ ಆಗೋಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ. ಬಟರ್ ಮಶ್ರೂಮ್ ಅಲ್ಲ, ದೊಡ್ಡದು ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ನಾನು. ಇಲ್ಲಿ ನೋಡಿ ಈ ಥರದ್ದು, ಇದು ದೊಡ್ಡದಾಗಿರೋದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ಚಿಕ್ಕ ಚಿಕ್ಕದಾಗಿರೋದನ್ನು ಹಾಗೆ ಪೀಸಸ್ ಆಗಿ ಯೂಸ್ ಮಾಡೋಣ. ತುಂಬ ದೊಡ್ಡದಿದೆ ಅಂದರೆ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲೊಂದು 2 ಪೀಸ್ ತುಂಬ ದೊಡ್ಡದಿದೆ, ಅದನ್ನು ಮಧ್ಯಕ್ಕೆ ಈ ಥರ ಕಟ್ ಮಾಡ್ಕೊತಿದ್ದೀನಿ. ನೀವು ಬೇಕಾದ್ರೆ ಈ ಥರ ಪೂರ್ತಿಯಾಗಿ ದೊಡ್ಡದನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲಾಂದರೆ ನೋಡಿ ಈ ಥರ ತುಂಬ ದೊಡ್ಡದಿದೆ, ಈ ಥರ ಮಧ್ಯಕ್ಕೆ ಒಂದೊಂದು ಕಟ್ ಮಾಡಿಕೊಂಡ್ರೆ ಸಾಕು. ಈ ಥರ ಕಟ್ ಮಾಡ್ಕೊಂಡು ಆಗಿದೆ. ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಇದನ್ನು ಪೂರ್ತಿಯಾಗಿ ಎಲ್ಲದನ್ನು ತೊಳ್ಕೊಬೇಕಾಗುತ್ತೆ. ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿರೋದೆಲ್ಲ ನಾನು ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡ್ತೀನಿ. ತುಂಬ ದೊಡ್ಡದು ಮಾತ್ರ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ತೊಳೆದು ಇಟ್ಕೊಳ್ಳೋಣ. ಹಾಗೆ ನಾನು ಇಲ್ಲಿಗೆ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕೋತಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ಕಾರ್ನ್ಫ್ಲವರನ್ನ ಹಾಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಕ್ರಿಸ್ಪಿನೆಸ್ಗೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಿದ್ದೀನಿ. ಜಾಸ್ತಿನೇ ಸ್ವಲ್ಪ ಯೂಸ್ ಮಾಡಿ. ಇಲ್ಲಿ ನಾನಿಲ್ಲಿ ಖಾರಕ್ಕೋಸ್ಕರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್ ಯೂಸ್ ಮಾಡ್ತಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆರೋಗ್ಯನ ಯೂಸ್ ಮಾಡ್ತಿದ್ದೀನಿ. ಅದರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಹಾಕೋದ್ರಿಂದ. ಹಾಗೆಯೇ ಕಲರ್ಗೋಸ್ಕರ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ ನಾನಿಲ್ಲಿ. ಹಾಗೆ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಪುಡಿನ ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲವುದು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಆಗಬೇಕು. ನೀವು ಬೇಕು ಅಂದರೆ ನಾರ್ಮಲ್ ಖಾರದ ಪುಡಿ ನಾವು ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಕಲರ್ಗೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಯೂಸ್ ಮಾಡಿದ್ದೀನಿ. ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಂಡು ಆಗಿದೆ ನಾನಿಲ್ಲಿ. ಈಗ ಇದರಲ್ಲಿ ಒಂದು ಅರ್ಧನ ಪ್ಲೇಟಿಗೆ ಎಕ್ಸ್ಟ್ರಾ ತೆಗೆದು ಇಟ್ಕೋತಿದ್ದೀನಿ ನಾನು. ನೋಡಿ ಅರ್ಧನ ನಾನಿಲ್ಲಿ ತೆಗೆದು ಇಟ್ಕೊಂಡು ಇದಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಿದ್ದೀನಿ. ಇದ್ರ ಬದಲು ನೀವು ಬೇಕಾದ್ರೆ ಡ್ರೈ ಗಾರ್ಲಿಕ್ ಪೌಡರ್ ಅಥವಾ ಡ್ರೈ ಆನಿಯನ್ ಪೌಡರ್ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಮನೇಲಿರೋ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಒಂದು ಬ್ಯಾಟರನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ ತುಂಬ ಗಟ್ಟಿಯಾಗಲ್ಲ, ನೋಡಿ ಈ ಥರ ಒಂದು ತೆಳ್ಳನೆ ಬ್ಯಾಟರನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಇದ್ದರೆ ಸಾಕು. ಈಗ ಇದು ರೆಡಿಯಾಗಿದೆ. ಇದಕ್ಕೆ ನಾನಿಲ್ಲಿ ಮಶ್ರೂಮನ್ನ ವಾಶ್ ಮಾಡಿ ಅದನ್ನು ನೀರು ಸೋಸ್ಬಿಟ್ಟು ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದೊಂದಾಗಿ ಅದರೊಳಗಡೆ ಡಿಪ್ ಮಾಡಿಕೊಂಡು ನೋಡಿ ಈ ಥರ ಒಂದೊಂದಾಗಿನೇ ಈ ಥರ ಡಿಪ್ ಮಾಡ್ಕೋಬೇಕಾಗುತ್ತೆ. ಅದು ಡಿಪ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಇದು ವಾಟರ್ ಇರ್ತಲ್ಲ ಅದನ್ನು ಈ ಥರ ನೋಡಿ ಈ ಥರ ತೆಗೆದುಬಿಟ್ಟು ನಾವು ಹಿಟ್ಟನ್ನು ಮಾಡಿ ಇಟ್ಕೊಂಡಿದ್ವಲ್ಲ ಪೌಡರ್, ಅದರೊಳಗಡೆ ಈ ಥರ ಇದನ್ನು ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ಇದು ಮಾಡೋದು. ಲೇಯರ್ಗಳು ಚೆನ್ನಾಗಿ ಬರುತ್ತೆ. ಈ ಥರ ಮಾಡೋದ್ರಿಂದ ಲೇಯರ್ ಮೇಲೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. KFC ಚಿಕನ್ದು ಎಲ್ಲ ಬರುತ್ತಲ್ಲ ಆ ಥರ ಲೇಯರ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ವೆಟ್ ಮಾಡಿಕೊಂಡು ತೆಗೆದು ಸೈಡಲ್ಲಿ ಇಟ್ಕೊಳ್ಳೋಣ. ಒಂದು ಪ್ಲೇಟಿಗೆ ಎಲ್ಲದನ್ನು ಡ್ರೈ ಅದಕ್ಕೆ ಇಟ್ಕೊಳ್ಳೋಣ. ನಾವು ಒಂದು 4-5 ಇದೇ ಥರನ ಮಾಡಿ ಇಟ್ಕೋಬೇಕಾಗುತ್ತೆ. ನೋಡಿ ಎಕ್ಸ್ಟ್ರಾ ವಾಟರನ್ನು ಈ ಥರ ಸೋಸ್ಕೊಬಿಟ್ಟು ಈ ಥರ ಹಾಕೋಬೇಕಾಗುತ್ತೆ. ಅದ್ರ ಮೇಲೆ ಪೌಡರನ್ನು ಈ ಥರ ಹಾಕ್ಕೊಂಡು ಚೆನ್ನಾಗಿ ಪೌಡರ್ ಹಾಕ್ಕೊಂಡು ಈ ಥರ ಇದು ಮಾಡಿದರೆ ಈ ಥರ ಲೇಯರ್ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಹಾಗೆ ತಿನ್ನೋದಕ್ಕಲ್ಲ, ಬರ್ಗರ್ಗೂ ಕೂಡ ನೀವು ಇದನ್ನು ಮಾಡ್ಕೋಬೋದು. ಬರ್ಗರ್ ಜೊತೆಗೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತೀನಿ. ಇದು ಮಾಡಿ 1 ಟೈಮ್ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈಗ ನಾನು ಇಲ್ಲಿ ಮಾಡಿಟ್ಕೊಂಡಿದ್ದೀನಿ. ಎಣ್ಣೆನೂ ಕೂಡ ಕಾದಿದೆ, ತುಂಬ ಜಾಸ್ತಿನೂ ಕಾದಿರ್ಬೋದು, ಮೀಡಿಯಮ್ ಆಗಿ ಕಾದಿರ್ಬೇಕು ಎಣ್ಣೆ. ಇದಕ್ಕೆ ಹಾಕ್ಕೊಂಡು ಒಂದೊಂದಾಗಿನೇ ಒಂದು 2-3 ನಿಮಿಷ ಬೆಂದಾದ್ಮೇಲೆ ಮತ್ತೆ ಮಗ್ಚಾಕೋಬೇಕಾಗುತ್ತೆ. ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. 1 ಟೈಮ್ ಮಾಡಿ ನೋಡಿ, ಇಷ್ಟ ಆಗೇ ಆಗುತ್ತೆ. ನೀವು ನಾನ್ ವೆಜ್ ತಿನ್ನೋ ಟೇಸ್ಟೇ ಕೂಡ ಬರುತ್ತೆ. ಹಾಗೆಯೇ ಮೇಲೆ ಲೇಯರ್ ತುಂಬಾ ದಟ್ಟಕ್ಕೆ ತಗೋಬೇಡಿ ಅದು ಬ್ಯಾಟರನ್ನು. ಹಾಗೆ ಮಶ್ರೂಮ್ದವ್ರ ಫ್ಲೇವರ್ ಕೂಡ ಬರಬೇಕು, ಅದಕ್ಕೋಸ್ಕರ ಆದಷ್ಟು ತೆಳ್ಳಗೆ ಮಾಡ್ಕೊಳ್ಳಿ ಬ್ಯಾಟರನ್ನು. ನೋಡಿ ಈಗ ನಾನು ಅದನ್ನು ಬೇಯರೊಳಗಡೆ ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಹೊರಗಡೆ ಏನು ತಿಂತೀರೋ ಅದೇ ಟೇಸ್ಟಲ್ಲಿ ಬರುತ್ತೆ. 1 ಟೈಮ್ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ. ಈಗ ಇದು ಕೂಡ ಬೆಂದಿದೆ, ಒಂದು 5 ನಿಮಿಷ ಆಗಿದೆ, ಬೆಂದಿದೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಮೇಲೆ ಲೇಯರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದನ್ನು ತೆಗೆದುಬಿಟ್ಟು ನಾನಿಲ್ಲಿ ಮತ್ತೊಂದು ಒಬ್ಬೆನ ಹಾಕ್ಕೊಂಡು ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ. ತುಂಬ ದೊಡ್ಡದಾರೆ 1-2 ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡು ಬೇಯಿಸೋದಕ್ಕೆ ಹೋಗಬೇಡಿ. ಒಂದು 10 ನಿಮಿಷದಲ್ಲಿ ಕೂಡ ರೆಡಿಯಾಗುತ್ತೆ. ನೋಡಿ ಈಗ ರೆಡಿಯಾಗಿದೆ. ಎಲ್ಲದನ್ನು ಕೂಡ ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನಾನಿಲ್ಲಿ ಒಂದು ತೋರಿಸ್ತೀನಿ. ಸೌಂಡ್ ನೋಡಿದರೆ ಗೊತ್ತಾಗುತ್ತೆ. ನೋಡಿ ಇಷ್ಟು
ಎಷ್ಟು ಕ್ರಿಸ್ಪಿಯಾಗಿ 1 ಅವರ್ ಇಟ್ಟರು ಕೂಡ ಅದೇ ಕ್ರಿಸ್ಪಿನೆಸ್ಸಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಸಿಂಪಲ್ಲು, ಒನ್ ಟೈಮ್ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಅಷ್ಟು ಕ್ರಿಸ್ಪಿಯಾಗಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.